ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಕಾಂತರಾಜ್. ನಾನು ಯಾಂತ್ರಿಕ ವಿಭಾಗದಲ್ಲಿ ಉಪನ್ಯಾಸಕನಾಗಿ ಸರ್ಕಾರಿ ಪಾಲಿಟೆಕ್ನಿಕ್ ಬೇಲೂರು ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಫಸ್ಟ್ ಎಕ್ಸ್ಪೆರಿಮೆಂಟ್ ಇನ್ ಥರ್ಮಲ್ ಎಂಜಿನಿಯರಿಂಗ್ ಲ್ಯಾಬ್ ಫಾರ್ 5th semester mechanical engineering students. And the first experiment is linked to course outcome CO1. The CO1 says appreciate the practical ways to find calorific values of fuel. ಇಲ್ಲಿ fuel either may be solid, liquid or gaseous. ಇಲ್ಲಿ 3 ಟೈಪ್ ಆಫ್ ಫ್ಯೂಯಲ್ ಯಾವ್ದು ಬೇಕಾದ್ರೂ ಆಗಿರ್ಬೋದು. ಅದರಲ್ಲಿ ನಾವು ಅದರದ ಕ್ಯಾಲೋರಿಫಿಕ್ ವ್ಯಾಲ್ಯೂನ ನಾವು ಇವತ್ತು ಫೈಂಡ್ ಔಟ್ ಮಾಡಬೇಕಾಗುತ್ತೆ. At the end of this experiment, students should know how to find the calorific values of fuel by using the given instruments. Here is the name of the experiment: determination of calorific value of solid fuel by using bomb calorimeter. ಈ ಬಾಂಬ್ ಕ್ಯಾಲೋರಿಮೀಟರ್ನ ಯೂಸ್ ಮಾಡಿ ನಾವು ಇವತ್ತು ಸಾಲಿಡ್ ಫ್ಯೂಯಲ್ಗೆ ಕ್ಯಾಲೋರಿಫಿಕ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ನಾವು ಫಸ್ಟ್ ಎಕ್ಸ್ಪೆರಿಮೆಂಟಲ್ಲಿ ಲಾಸ್ಟ್ ಕ್ಲಾಸಲ್ಲಿ ಬಾಯ್ಸ್ ಗ್ಯಾಸ್ ಕ್ಯಾಲೋರಿಮೀಟರ್ನ ಯೂಸ್ ಮಾಡಿ ಗ್ಯಾಷಿಯಸ್ ಫ್ಯೂಯಲ್ಗೆ ಫೈಂಡ್ ಔಟ್ ಮಾಡಿದ್ವಿ. ಅದೇ ಥರ ಫಸ್ಟ್ ಎಕ್ಸ್ಪೆರಿಮೆಂಟಲ್ಲೇ ಬಾಂಬ್ ಕ್ಯಾಲೋರಿಮೀಟರ್ ಬರುತ್ತೆ, ಅದನ್ನು ಯೂಸ್ ಮಾಡಿಕೊಂಡು ನಾವು ಸಾಲಿಡ್ ಫ್ಯೂಯಲ್ಗೆ ಕ್ಯಾಲೋರಿಫಿಕ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಹಿಯರ್ ಇಸ್ ದ ಓವರ್ವ್ಯೂ, ಏಮ್, ಆಪರೇಟರ್ಸ್ ರಿಕ್ವೈರ್ಡ್, ಥಿಯರಿ, description and procedure, next formulas used, observation and tabulation, and finally results. ಇವೆಲ್ಲದನ್ನು ನಾವು ಒನ್ ಬೈ ಒನ್ ಡಿಸ್ಕಸ್ ಮಾಡೋಣ. ಫಸ್ಟ್ ಏಮ್. ವಾಟ್ ಈಸ್ ದ ಏಮ್ ಆಫ್ ಅವರ್ ಎಕ್ಸ್ಪೆರಿಮೆಂಟ್? ಏಮ್ ಈಸ್ ಟು ಡಿಟರ್ಮೈನ್ ಕ್ಯಾಲೋರಿಫಿಕ್ ವ್ಯಾಲ್ಯೂ ಆಫ್ ಎ ಗಿವನ್ ಸ್ಯಾಂಪಲ್ ಆಫ್ ಸಾಲಿಡ್ ಫ್ಯೂಯಲ್ ಬೈ ಯೂಸಿಂಗ್ ಬಾಂಬ್ ಕ್ಯಾಲೋರಿಮೀಟರ್. ನಾವು ಬಾಂಬ್ ಕ್ಯಾಲೋರಿಮೀಟರ್ನ ಯೂಸ್ ಮಾಡಿ ಸಾಲಿಡ್ ಫ್ಯೂಯಲ್ ಕ್ಯಾಲೋರಿಫಿಕ್ ವ್ಯಾಲ್ಯೂನ ನಾವು ಫೈಂಡ್ ಔಟ್ ಮಾಡಬೇಕು. ಆ್ಯಂಡ್ ನೆಕ್ಸ್ಟ್ ಈಸ್ ಆಪರೇಟರ್ಸ್ ರಿಕ್ವೈರ್ಡ್. ನಮಗೆ ಈ ಬಾಂಬ್ ಕ್ಯಾಲೋರಿಮೀಟರ್ ಜೊತೆಗೆ ಏನೇನು ಆಪರೇಟರ್ಸ್ ರಿಕ್ವೈರ್ಡ್ ಬೇಕಾಗುತ್ತೆ ನೋಡೋಣ. ಬಾಂಬ್ ಕ್ಯಾಲೋರಿಮೀಟರ್ ಎಕ್ಸ್ಪೆರಿಮೆಂಟಲ್ ಸೆಟಪ್ ವಿತ್ ಥರ್ಮೋಮೀಟರ್, ವೇಯಿಂಗ್ ಬ್ಯಾಲೆನ್ಸ್, ಸ್ಟಾಪ್ ವಾಚ್, ಆಕ್ಸಿಜನ್ ಸಿಲಿಂಡರ್ ಆ್ಯಂಡ್ ಗಿವನ್ ಫ್ಯೂಯಲ್. ಇಷ್ಟು ಆಪ್ರೇಟರ್ಸ್ ನಮಗೆ ಬೇಕಾಗುತ್ತೆ ಈ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ. ನೆಕ್ಸ್ಟ್ ಈಸ್ ಥಿಯರಿ. ಬಿಫೋರ್ ಗೋಯಿಂಗ್ ಟು ಕಂಡಕ್ಟ್ ದ ಎಕ್ಸ್ಪೆರಿಮೆಂಟ್ ವಿ ಶುಡ್ ನೋ ಅಬೌಟ್ ದ ಟರ್ಮ್ಸ್ ಫ್ಯೂಯಲ್ ಆ್ಯಂಡ್ ಕ್ಯಾಲೋರಿಫಿಕ್ ವ್ಯಾಲ್ಯೂ. ಫ್ಯೂಯಲ್ ಅಂದರೆ ಏನು ಅಂತ ನೋಡೋಣ. ಫ್ಯೂಯಲ್ ಈಸ್ ಎ ಸಬ್ಸ್ಟೆನ್ಸ್ ಆನ್ ಬರ್ನಿಂಗ್ ವಿತ್ ಆಕ್ಸಿಜನ್ ಇನ್ ದ ಅಟ್ಮಾಸ್ಫಿಯರಿಕ್ ಏರ್ ಪ್ರೊಡ್ಯೂಸಸ್ ಲಾರ್ಜ್ ಅಮೌಂಟ್ ಆಫ್ ಹೀಟ್. ಇದೊಂದು ಸಬ್ಸ್ಟೆನ್ಸ್ ಆಗಿರುತ್ತೆ. ಇದು ಆಕ್ಸಿಜನ್ ಜೊತೆ ಬರ್ನ್ ಆದರೆ ಇದು ನಮಗೆ ಲಾರ್ಜ್ ಅಮೌಂಟ್ ಆಫ್ ಹೀಟ್ನ ಪ್ರೊಡ್ಯೂಸ್ ಮಾಡುತ್ತೆ. ಹಾಗೆಯೇ ದ ಪ್ರಿನ್ಸಿಪಲ್ ಕಾನ್ಸ್ಟಿಟ್ಯೂಯೆಂಟ್ಸ್ ಆಫ್ ಫ್ಯೂಯಲ್ ಆರ್ ಹೈಡ್ರೋಜನ್ ಆ್ಯಂಡ್ ಕಾರ್ಬನ್. ಈ ಹೈಡ್ರೋಜನ್ ಮತ್ತು ಕಾರ್ಬನ್ ಇದರ ಮೇನ್ ಕಾಂಪೊನೆಂಟ್ಸ್ ಆಗಿರುತ್ತೆ. ಹಾಗೆಯೇ ಇಟ್ ಈಸ್ ಆಲ್ಸೋ ನೋನ್ ಆ್ಯಸ್ ಹೈಡ್ರೋಕಾರ್ಬನ್ ಫ್ಯೂಯಲ್ಸ್. ಇದನ್ನು ಹೈಡ್ರೋಕಾರ್ಬನ್ ಫ್ಯೂಯಲ್ಸ್ ಅಂತ ಕೂಡ ಕರೀತಾರೆ. ನೆಕ್ಸ್ಟ್ ಈಸ್ ಕ್ಯಾಲೋರಿಫಿಕ್ ವ್ಯಾಲ್ಯೂ. ಏನು ಕ್ಯಾಲೋರಿಫಿಕ್ ವ್ಯಾಲ್ಯೂ ಅಂತಂದರೆ ಎನರ್ಜಿ ಲಿಬರೇಟೆಡ್ ಬೈ ದ ಕಂಪ್ಲೀಟ್ ಕಂಬಷನ್ ಆಫ್ ಎ ಯೂನಿಟ್ ಮಾಸ್ ಆರ್ ವಾಲ್ಯೂಮ್ ಆಫ್ ಫ್ಯೂಯಲ್ ಅಂತ ಹೇಳ್ತೀವಿ. ಇಲ್ಲಿ ಯೂನಿಟ್ ಮಾಸ್ ಅಂತಂದರೆ ನಮಗೆ ಸಾಲಿಡ್ಗೆ ಅದನ್ನು ಯೂನಿಟ್ ಬಂದು ಕೆ ಜಿಲಿ ಹೇಳ್ಬೋದು. ಅದೇ ಥರ ನಾವು ಗ್ಯಾಷಿಯಸ್ ಫಾರ್ಮಲ್ಲಿ ತೊಗೊಂಡ್ರೆ ಅದನ್ನು ವಾಲ್ಯೂಮಲ್ಲಿ ಹೇಳ್ತೀವಿ, ಅದನ್ನು ಯೂನಿಟ್ ಬಂದು ಮೀಟರ್ ಕ್ಯೂಬ್ ಆಗಿರುತ್ತೆ. ಹಾಗೆ ಯೂನಿಟ್ ಮಾಸ್ ಅಥವಾ ಯೂನಿಟ್ ವಾಲ್ಯೂಮ್ ಆಫ್ ಫ್ಯೂಯಲ್ನ ತೊಗೊಂಡು ಅದನ್ನು ಕಂಪ್ಲೀಟಾಗಿ ನಾವು ಬರ್ನ್ ಮಾಡಿದ್ರೆ ಎಷ್ಟು ಅಮೌಂಟ್ ಆಫ್ ಹೀಟ್ ಅಥವಾ ಎನರ್ಜಿ ಅಂತ ಹೇಳ್ತೀವಿ ಅದು ಲಿಬ್ರೇಟ್ ಆಗುತ್ತೆ, ಅದನ್ನು ನಾವು ಕ್ಯಾಲೋರಿಫಿಕ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಯೂನಿಟ್ ಬಂದು ನಾನು ಆಗಲೇ ಹೇಳ್ದಂಗೆ ಸಾಲಿಡ್ ಮತ್ತು ಲಿಕ್ವಿಡ್ ಫ್ಯೂಯಲ್ಸಿಗೆ ಕಿಲೋ ಜೌಲ್ಸ್ ಪರ್ ಕೆ ಜಿನಲ್ಲಿ ಹೇಳ್ತೀವಿ. ಅದೇ ಥರ ಗ್ಯಾಷಿಯಸ್ ಫ್ಯೂಯಲ್ಗೆ ಕಿಲೋ ಜೌಲ್ಸ್ ಪರ್ ಮೀಟ್ರ್ ಕ್ಯೂಬಲ್ಲಿ ಹೇಳ್ತೀವಿ. ನೆಕ್ಸ್ಟ್ ಕ್ಯಾಲೋರಿಫಿಕ್ ವ್ಯಾಲ್ಯೂನಲ್ಲಿ ನಮಗೆ 2 ಟೈಪ್ ಇದೆ. ಫಸ್ಟ್ ಒನ್ನು ಹೈಯರ್ ಕ್ಯಾಲೋರಿಫಿಕ್ ವ್ಯಾಲ್ಯೂ ಅಂತ ಹೇಳ್ತೀವಿ, ನೆಕ್ಸ್ಟ್ ಒನ್ನು ಲೋಯರ್ ಕ್ಯಾಲೋರಿಫಿಕ್ ವ್ಯಾಲ್ಯೂ ಅಂತ ಹೇಳ್ತೀವಿ. ವಾಟ್ ಈಸ್ ಹೈಯರ್ ಕ್ಯಾಲೋರಿಫಿಕ್ ವ್ಯಾಲ್ಯೂ? ಹೈಯರ್ ಕ್ಯಾಲೋರಿಫಿಕ್ ವ್ಯಾಲ್ಯೂ ಅಂದರೆ ಏನಂತ ನೋಡೋಣ. ದ ಹೈಯರ್ ಕ್ಯಾಲೋರಿಫಿಕ್ ವ್ಯಾಲ್ಯೂ ಆಫ್ ಎ ಫ್ಯೂಯಲ್ is the total heat liberated by 1 kilogram or 1 cubic meter of fuel when completely burned. ನಾವಿಲ್ಲಿ 1 ಕಿಲೋಗ್ರಾಮ್ ಅಥವಾ 1 ಕ್ಯೂಬಿಕ್ ಮೀಟರ್ ಫ್ಯೂಯಲ್ನ ತೊಗೊಂಡು ನಾವು ಅದನ್ನು ಕಂಪ್ಲೀಟಾಗಿ ಬರ್ನ್ ಮಾಡಿದಾಗ ಎಷ್ಟು ಅಮೌಂಟ್ ಆಫ್ ಹೀಟ್ ಪ್ರೊಡ್ಯೂಸ್ ಆಗುತ್ತೆ, ಅದ್ರ ಜೊತೆಗೆ ಇನ್ಕ್ಲೂಡಿಂಗ್ ದ ಹೀಟ್ ಆಫ್ ಸ್ಟೀಮ್ formed by the combustion of hydrogen in the
ಫ್ಯೂಯಲ್, ಈ ಫ್ಯೂಯಲಲ್ಲಿರೋಂಥ ಹೈಡ್ರೋಜನ್ ಕಂಪ್ಲೀಟಾಗಿ ಬರ್ನ್ ಆದಮೇಲೆ ಅದರದ್ದು ಹೀಟನ್ನು ಕೂಡ ನಾವು ಕನ್ಸಿಡರ್ ಮಾಡಿದಾಗ ವಿಚ್ ಈಸ್ ರಿಕವರ್ಡ್ ಬೈ ಕಂಡೆನ್ಸಿಂಗ್ ದ ಸ್ಟೀಮ್ ಫ್ರಮ್ ದ ಪ್ರಾಡಕ್ಟ್ಸ್ ಆಫ್ ಕಂಬಷನ್. ಅಲ್ಲಿ ಸ್ಟೀಮ್ನ ಕಂಡೆನ್ಸ್ ಮಾಡಿದಾಗ ಅದಷ್ಟು ಹೀಟನ್ನು ನಾವು ಏನಂತ ಹೇಳ್ತೀವಿ, ಹೈಯರ್ ಕ್ಯಾಲೋರಿಫಿಕ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಹಾಗೆಯೇ ನೆಕ್ಸ್ಟ್ ಲೋಯರ್ ಕ್ಯಾಲೋರಿಫಿಕ್ ವ್ಯಾಲ್ಯೂ ಅಂದರೆ ಏನು ಅಂತ ನೋಡೋಣ. ಲೋಯರ್ ಕ್ಯಾಲೋರಿಫಿಕ್ ವ್ಯಾಲ್ಯೂ ಆಫ್ ಎ ಫ್ಯೂಯಲ್ ಈಸ್ ದ ಹೀಟ್ ಲಿಬರೇಟೆಡ್ ಪರ್ ಕಿಲೋಗ್ರಾಮ್ ಆರ್ ಪರ್ ಕ್ಯೂಬಿಕ್ ಮೀಟರ್ ಆಫ್ ಫ್ಯೂಯಲ್ ಆಫ್ಟರ್ ದ ಎಂಥಾಲ್ಪಿ ನೆಸೆಸರಿ ಟು ವೇಪರೈಸ್ ದ ಸ್ಟೀಮ್ ಫಾರ್ಮ್ಡ್ ಬೈ ಕಂಬಷನ್ ಆಫ್ ಹೈಡ್ರೋಜನ್ ಇನ್ ದ ಫ್ಯೂಯಲ್ ಈಸ್ ಡಿಡಕ್ಟೆಡ್. ಇಲ್ಲಿ ನಾವು ಸ್ಟೀಮ್ ಫಾರ್ಮ್ಡ್ ಆಗೋದನ್ನು ನಾವು ಇಲ್ಲಿ ನೆಗ್ಲೆಕ್ಟ್ ಮಾಡಿರ್ತೀವಿ. ಅಂತಂದರೆ ಹೀಟ್ ಕ್ಯಾರಿಡ್ ಅವೇ ಬೈ ದ ಸ್ಟೀಮ್ನ ನಾವು ಈ ಹೈಯರ್ ಕ್ಯಾಲೋರಿಫಿಕ್ ವ್ಯಾಲ್ಯೂಯಿಂದ ನೆಗ್ಲೆಕ್ಟ್ ಮಾಡಿದಾಗ ನಮಗೆ ಲೋಯರ್ ಕ್ಯಾಲೋರಿಫಿಕ್ ವ್ಯಾಲ್ಯೂ ಸಿಗುತ್ತೆ. ನೆಕ್ಸ್ಟು ವಿ ಮೂವ್ ಆನ್ ಟು ಬಾಂಬ್ ಕ್ಯಾಲೋರಿಮೀಟರ್ ಎಕ್ಸ್ಪೆರಿಮೆಂಟಲ್ ಸೆಟಪ್ ಡಿಸ್ಕ್ರಿಪ್ಷನ್. ಇದ್ರ ಬಗ್ಗೆ ಈ ಎಕ್ಸ್ಪೆರಿಮೆಂಟಲ್ಲಿ ನಾವು ಯೂಸ್ ಮಾಡ್ತಕ್ಕಂಥ ಬಾಂಬ್ ಕ್ಯಾಲೋರಿಮೀಟರ್ ಎಕ್ಸ್ಪೆರಿಮೆಂಟಲ್ ಸೆಟಪ್ ಹೇಗಿದೆ ಅಂತ ನೋಡೋಣ. ಅದ್ರ ಜೊತೆಗೆ ನಾವು ಏನೇನು ಆಪರೇಟರ್ಸ್ ಯೂಸ್ ಮಾಡಿದ್ದೀವಿ ಅಂತಂದರೆ ಅದ್ರ ಜೊತೆಗೆ ಥರ್ಮೋಮೀಟರ್, ವೇಯಿಂಗ್ ಬ್ಯಾಲೆನ್ಸ್, ಸ್ಟಾಪ್ ವಾಚ್, ಆಕ್ಸಿಜನ್ ಸಿಲಿಂಡರ್ ಆ್ಯಂಡ್ ಗಿವನ್ ಸ್ಯಾಂಪಲ್ ಆಫ್ ಫ್ಯೂಯಲ್ ಇಷ್ಟನ್ನು ನಾವು ಯೂಸ್ ಮಾಡಿದ್ದೀವಿ. ದಿಸ್ ಈಸ್ ದ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಆಫ್ ಬಾಂಬ್ ಕ್ಯಾಲೋರಿಮೀಟರ್ ಎಕ್ಸ್ಪೆರಿಮೆಂಟಲ್ ಸೆಟಪ್. ನಿಮಗೆ ಇಲ್ಲಿ ಡಯಾಗ್ರಾಮಲ್ಲಿ ಕಾಣ್ತಿದೆ ನೋಡಿ, ಇದನ್ನು ನಾವು ಸ್ಕಿಮ್ಯಾಟಿಕ್ ಡಯಾಗ್ರಾಮ್ ಅಂತ ಹೇಳ್ತೀವಿ. ಫಸ್ಟ್ ಒನ್, ಇಟ್ ಕನ್ಸಿಸ್ಟ್ಸ್ ಆಫ್ ಸ್ಮಾಲ್ ಸ್ಟೈನ್ಲೆಸ್ ಸ್ಟೀಲ್ ಸಿಲಿಂಡರ್ ನೌನ್ ಆಸ್ ಬಾಂಬ್. ಇಲ್ಲಿ ಒಳಗಡೆ ಕಾಣ್ತಿದೆಯಲ್ಲ, ಇದನ್ನು ನಾವು ಸಿಲಿಂಡರ್ ಶೇಪಲ್ಲಿದೆ, ಇದನ್ನು ನಾವು ಬಾಂಬ್ ಅಂತ ಕರಿತೀವಿ. ಹಾಗೆ ದಿಸ್ ಸಿಲಿಂಡರ್ ಈಸ್ ಪ್ರೊವೈಡೆಡ್ ವಿತ್ 2 ವಾಲ್ವ್ಸ್, ಒನ್ ಫಾರ್ ಚಾರ್ಜಿಂಗ್ ದ ಆಕ್ಸಿಜನ್ ಆ್ಯಂಡ್ ಅದರ್ ಫಾರ್ ರಿಲೀಸಿಂಗ್ ದ ಬರ್ನ್ ಗ್ಯಾಸಸ್. ಇದರಲ್ಲಿ 2 ವಾಲ್ವ್ಸ್ ಇದೆ, ಇಲ್ಲಿ ನೋಡ್ತಾ ಇದ್ದೀರಾ. ಒಂದೊಂದು ಆಕ್ಸಿಜನ್ ವಾಲ್ವ್. ಇದು ಆಕ್ಸಿಜನ್ ವಾಲ್ವ್ ಏನಕ್ಕೆ ಅಂತಂದರೆ ಆಕ್ಸಿಜನ್ ಸಪ್ಲೈ ಮಾಡುತ್ತೆ, ಇದು ಕಂಬಷನಿಗೆ ಹೆಲ್ಪ್ ಮಾಡುತ್ತೆ. ಹಾಗೆ ರಿಲೀಸಿಂಗ್ ವಾಲ್ವ್, ಇದು ಬರ್ನ್ ಗ್ಯಾಸಸ್ನ ಹೊರಗಡೆ ಹಾಕಲಿಕ್ಕೆ ಇದು ರಿಲೀಸಿಂಗ್ ವಾಲ್ವ್ನ ಕೊಟ್ಟಿದ್ದಾರೆ. ಹಾಗೆ ಪವರ್ ಈಸ್ ಸಪ್ಲೈಡ್ ಥ್ರೂ ದ ಬ್ಯಾಟ್ರಿ. ಇಲ್ಲಿ ಬ್ಯಾಟ್ರಿಗೆ ಕನೆಕ್ಷನ್ಗೆ ಕೊಟ್ಟಿದ್ದಾರೆ, ಇಲ್ಲಿ ಪವರ್ ಸಪ್ಲೈ ಮಾಡೋದಕ್ಕೆ ಬ್ಯಾಟ್ರಿ ಯೂಸ್ ಮಾಡಿದ್ದೀವಿ. ಹಾಗೆಯೇ ನೆಕ್ಸ್ಟು ದ ಬಾಂಬ್ ಈಸ್ ಫಿಲ್ಡ್ ವಿತ್ ಎ ಸಾಲಿಡ್ ಫ್ಯೂಯಲ್ ಇನ್ ಎ ಕ್ರೂಸಿಬಲ್ ವಿತ್ ಫ್ಯೂಸಿಂಗ್ ಎಲಿಮೆಂಟ್. ಈ ಕ್ರೂಸಿಬಲ್ ಅಂತಂದರೆ ಅದೊಂದು ಕಂಟೈನರ್, ಅದನ್ನು ಸೆರಾಮಿಕ್ ಅಥವಾ ಮೆಟಲ್ ಕಂಟೈನರ್ ಅಂತ ಹೇಳ್ತೀವಿ. ಅದರಲ್ಲಿ ಗಿವನ್ ಸ್ಯಾಂಪಲ್ ಆಫ್ ಫ್ಯೂಯಲ್ನ, ಸಾಲಿಡ್ ಫ್ಯೂಯಲ್ನ ಫಿಲ್ ಮಾಡಿ ವಿತ್ ಫ್ಯೂಸಿಂಗ್ ಎಲಿಮೆಂಟ್ ಇಟ್ಟಿದ್ದಾರೆ ಇದ್ರೊಳಗಡೆ, ಬಾಂಬ್ ಒಳಗಡೆ. ಇಲ್ಲಿ ಕಾಣಿಸ್ತಿದೆಯಲ್ಲ, ಇದನ್ನೇ ಸಾಲಿಡ್ ಕ್ರೂಸಿಬಲ್ ಅಂತ ಹೇಳ್ತೀವಿ. ಅದರಲ್ಲಿ 1 ಗ್ರಾಮ್ ಅಥವಾ 2 ಗ್ರಾಮ್ ಆಫ್ ಫ್ಯೂಯಲ್ಸ್ನ, ಸಾಲಿಡ್ ಫ್ಯೂಯಲ್ನ ತೊಗೊಂಡು ಇದ್ರೊಳಗಡೆ ಹಾಕಿದ್ದಾರೆ. ನೆಕ್ಸ್ಟು ದ ಬಾಂಬ್ ಈಸ್ ಪ್ಲೇಸ್ಡ್ ವರ್ಟಿಕಲಿ ಇನ್ ಎ ಕಂಟೈನರ್ ಫಿಲ್ಡ್ ವಿತ್ ವಾಟರ್. ಈ ಸಿಲಿಂಡರ್ ಒಳಗಡೆ ಇದನ್ನು ವರ್ಟಿಕಲ್ ಆಗಿ ಮೌಂಟ್ ಮಾಡಿರ್ತಾರೆ. ಆ್ಯಂಡ್ ಇಟ್ ಈಸ್ ಸರೌಂಡೆಡ್ ಬೈ ದ ವಾಟರ್. ಅದನ್ನು ವಾಟ್ರ್ ಸುತ್ತ ಏನು ಮಾಡಿರ್ತಾರೆ, ಅದು ಇದ್ರ ಬಾಂಬ್ ಸುತ್ತ ಏನು ಮಾಡಿರ್ತಾರೆ, ಇದ್ರ ವಾಟರ್ನ ಫಿಲ್ ಮಾಡಿರ್ತಾರೆ. ನೆಕ್ಸ್ಟು ಎ ಥರ್ಮೋಮೀಟರ್ ಈಸ್ ಯೂಸ್ ಟು ರೆಕಾರ್ಡ್ ಎ ಟೆಂಪ್ರೇಚರ್ ಆಫ್ ವಾಟರ್. ಇಲ್ಲಿ ಥರ್ಮೋಮೀಟರ್ನ ಪ್ರೊವೈಡ್ ಮಾಡಿದ್ದಾರೆ. ಇದರಲ್ಲಿ ನಾವು ಇನಿಷಿಯಲ್ ಮತ್ತು ಫೈನಲ್ ಟೆಂಪ್ರೇಚರ್ ಆಫ್ ವಾಟರ್ನ ರೆಕಾರ್ಡ್ ಮಾಡ್ತೀವಿ. ನೆಕ್ಸ್ಟು ಪ್ರೊಸೀಜರಿಗೆ ಮೂವ್ ಮಾಡೋಣ. ಇದು ಯಾವ ಥರ ನಾವು ಎಕ್ಸ್ಪೆರಿಮೆಂಟ್ ಕಂಡಕ್ಟ್ ಮಾಡಬೇಕು ಅಂತ ನೋಡೋಣ. ಫಸ್ಟ್ 1 ಗ್ರಾಮ್ ಆಫ್ ಫ್ಯೂಯಲ್ ಈಸ್ ಟೇಕನ್ ಇನ್ ಎ ಡ್ರೈ ಕ್ರೂಸಿಬಲ್. ಇಲ್ಲಿ 1 ಗ್ರಾಮ್ ಅಂತ ಹೇಳಿದರೆ, ನಾವು ಸೆಕೆಂಡ್ ಕೇಸಲ್ಲಿ 2 ಗ್ರಾಮ್ ಬೇಕಾದ್ರೂ ತಗೋಬೋದು. ನಾನ್ ಕ್ವಾಂಟಿಟಿ ಆಫ್ ಫ್ಯೂಯಲ್ನ ತೊಗೊತೀವಿ, ಒಟ್ಟಿನಲ್ಲಿ ಡ್ರೈ ಕ್ರೂಸಿಬಲಲ್ಲಿ ತೊಗೋಬೇಕು. ನೆಕ್ಸ್ಟು ದ ಕ್ರೂಸಿಬಲ್ ಈಸ್ ಪ್ಲೇಸ್ಡ್ ಇನ್ಸೈಡ್ ದ ಬಾಂಬ್ ಆ್ಯಂಡ್ ಫ್ಯೂಸ್ ವಿಚ್ ಈಸ್ ಪ್ಲೇಸ್ಡ್ ಇನ್ ಕಾಂಟ್ಯಾಕ್ಟ್ ವಿತ್ ದ ಫ್ಯೂಯಲ್ ಸ್ಯಾಂಪಲ್ ಅಂತಂದರೆ ದ ಕ್ರೂಸಿಬಲ್ ಈಸ್ ಪ್ಲೇಸ್ಡ್ ಇನ್ಸೈಡ್ ದ ಬಾಂಬ್. ಇಲ್ಲಿ ಕ್ರೂಸಿಬಲ್ ಕಾಣ್ತಿದೆಯಲ್ಲ, ಇದನ್ನು ನಾವು ಬಾಂಬ್ ಒಳಗಡೆ ಪ್ಲೇಸ್ ಮಾಡಿದ್ವಿ. ಆ್ಯಂಡ್ ಫ್ಯೂಸ್ ವಿಚ್ ಈಸ್ ಪ್ಲೇಸ್ಡ್ ಇನ್ ಕಾಂಟ್ಯಾಕ್ಟ್ ವಿತ್ ದ ಫ್ಯೂಯಲ್ ಸ್ಯಾಂಪಲ್. ಯಾವ ಫ್ಯೂಯಲ್ನ ಕೊಟ್ಟಿದ್ದಾರೆ ಅದರ ಫ್ಯೂಸ್ ವೈರ್ನ ಅಲ್ಲೇ ಹಾಕಿದ್ದೀವಿ ಬರ್ನ್ ಆಗಲಿಕ್ಕೆ. ನೆಕ್ಸ್ಟು ದ ಬಾಂಬ್ ಈಸ್ ಫಿಲ್ಡ್ ವಿತ್ ಆಕ್ಸಿಜನ್ ಅಟ್ 25 ಅಟ್ಮಾಸ್ಫಿಯರಿಕ್ ಪ್ರೆಷರ್. ಇಲ್ಲಿ ಬಾಂಬ್ನ ನಾವು 25 ಅಟ್ಮಾಸ್ಫಿಯರಿಕ್ ಪ್ರೆಷರಲ್ಲಿ ಆಕ್ಸಿಜನ್ನ ಫಿಲ್ ಮಾಡಿರ್ತೀವಿ. ನೆಕ್ಸ್ಟು ನಾನ್ ಕ್ವಾಂಟಿಟಿ ಆಫ್ ವಾಟರ್ ಈಸ್ ಫಿಲ್ಡ್ ಇನ್ ದ ಕ್ಯಾಲೋರಿಮೀಟರ್ ಆ್ಯಂಡ್ ದ ಬಾಂಬ್ ಈಸ್ ಪ್ಲೇಸ್ಡ್ ಇನ್ಸೈಡ್ ಇಟ್. ಇಲ್ಲಿ ನಾವು ಬಾಂಬ್ನ ಪ್ಲೇಸ್ ಮಾಡೋಕ್ಕೆ ಮುಂಚೆ ಫಸ್ಟು ವಾಟ್ರನ್ನ ಕ್ವಾಂಟಿಟಿನ ನಾವು ಮೆಷರ್ ಮಾಡಿಕೊಂಡು ಫಸ್ಟ್ ಬಾಂಬ್ ಇಟ್ಟು ಅದ್ರ ಸುತ್ತ ಈ ವಾಟ್ರನ್ನ ನಾವು ಇಡಬೇಕಾಗತ್ತೆ. ನೆಕ್ಸ್ಟು ದ ಲೆವೆಲ್ ಆಫ್ ವಾಟರ್ ಶುಡ್ ಬಿ ಕಂಪ್ಲೀಟ್ಲಿ ಕವರ್ ದ ಬಾಂಬ್. ಈ ಬಾಂಬ್ ಏನು ಪ್ಲೇಸ್ ಮಾಡಿದ್ದೀವಿ ಅದನ್ನು ಫುಲ್ ಕವರ್ ಆಗೋಂಗೆ ನಾವು ನೋನ್ ಕ್ವಾಂಟಿಟಿ ಆಫ್ ವಾಟ್ರಿಂದ ಅದನ್ನು ಫಿಲ್ ಮಾಡಬೇಕಾಗತ್ತೆ. ನೆಕ್ಸ್ಟು ದ ಇನಿಷಿಯಲ್ ಟೆಂಪ್ರೇಚರ್ ಆಫ್ ವಾಟರ್ ಈಸ್ ನೋಟೆಡ್.
ನಾವು ಎಕ್ಸ್ಪೆರಿಮೆಂಟ್ ಕಂಡಕ್ಟ್ ಮಾಡೋಕ್ಕೂ ಮುಂಚೆ ಈ ಥರ್ಮೋಮೀಟ್ರಲ್ಲಿ ಇನಿಷಿಯಲ್ ಟೆಂಪ್ರೇಚರ್ ಆಫ್ ವಾಟರ್ನ ನಾವು ನೋಟ್ ಡೌನ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟು ದ ಫ್ಯೂಯಲ್ ಈಸ್ ಇಗ್ನೈಟೆಡ್ ಬೈ ಪ್ರೆಸ್ಸಿಂಗ್ ದ ಫೈರ್ ಬಟನ್ ಕೊಟ್ಟಿರ್ತಾರೆ, ಅದನ್ನು ಪ್ರೆಸ್ ಮಾಡಿದ್ರೆ ಇಲ್ಲಿ ಫ್ಯೂಯಲ್ ಏನಾಗುತ್ತೆ, ಅದು ಈ ಬ್ಯಾಟ್ರಿಯಿಂದ ಪವರ್ ಸಪ್ಲೈ ಬಂದು ಅದು ಫ್ಯೂಯಲ್ ಏನಾಗುತ್ತೆ, ಇಗ್ನೈಟ್ ಆಗುತ್ತೆ, ಇಗ್ನೈಟ್ ಆಗಿ ಬರ್ನ್ ಆಗುತ್ತೆ. ನೆಕ್ಸ್ಟ್ ದ ವಾಟರ್ ಈಸ್ ಸ್ಟಿರ್ಡ್ ಕಂಟಿನ್ಯೂಸ್ಲಿ ಅಂಟಿಲ್ ಮ್ಯಾಕ್ಸಿಮಮ್ ಟೆಂಪ್ರೇಚರ್ ಈಸ್ ಅಟೈನ್ಡ್. ಇಲ್ಲಿ ಫ್ಯೂಯಲ್ ಬರ್ನ್ ಆಗ್ತಿರುತ್ತೆ, ವಾಟರ್ ಏನಾಗುತ್ತೆ ಆ ಹೀಟನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅದ್ರ ಜೊತೆಗೆ ನಾವು ಇಲ್ಲಿ ವಾಟ್ರನ್ನ ಸ್ಟಿರ್ ಮಾಡುತ್ತಾ ಇರಬೇಕಾಗುತ್ತೆ ಕಂಟಿನ್ಯೂಸ್ ಆಗಿ ಮ್ಯಾಕ್ಸಿಮಮ್ ಟೆಂಪ್ರೇಚರ್ ಅಟೈನ್ ಆಗೋ ತನಕ. ನೆಕ್ಸ್ಟ್ ದ ಟೆಂಪ್ರೇಚರ್ ಸ್ಟಾರ್ಟ್ಸ್ ಟು ಇನ್ಕ್ರೀಸ್ ಆ್ಯಂಡ್ ಅಟ್ ಇಂಟರ್ವಲ್ಸ್ ಆಫ್ 30 ಸೆಕೆಂಡ್ ನೋಟ್ ಡೌನ್ ದ ಟೆಂಪ್ರೇಚರ್. ಎವ್ರಿ 30 ಸೆಕೆಂಡ್ಸಿಗೆ ನಾವು ಟೆಂಪ್ರೇಚರ್ನ ನೋಟ್ ಡೌನ್ ಮಾಡ್ಕೋಬೇಕಾಗುತ್ತೆ. ಅಂದರೆ T2ನ ನಾವು ಅಲ್ಲಿ ನೋಟ್ ಡೌನ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಇದಿಷ್ಟು ಎಕ್ಸ್ಪೆರಿಮೆಂಟಲ್ ಪ್ರೊಸೀಜರ್. ನೆಕ್ಸ್ಟ್ ವಿ ಮೂವ್ ಆನ್ ಟು ಫಾರ್ಮುಲಾಸ್ ಯೂಸ್ಡ್ ಫ್ರಮ್ ಎನರ್ಜಿ ಬ್ಯಾಲೆನ್ಸ್ ಕನ್ಸಿಡರೇಷನ್. ನಾವು ಒಂದು ಫಾರ್ಮುಲಾ ಬರೀಬೋದು. ದ ಹೀಟ್ ರಿಲೀಸ್ಡ್ ಬೈ ದ ಫ್ಯೂಯಲ್ ದಟ್ ಈಸ್ ಈಕ್ವಲ್ ಟು ಹೀಟ್ ಅಬ್ಸರ್ವ್ಡ್ ಬೈ ದ ವಾಟರ್ ಆ್ಯಂಡ್ ಕ್ಯಾಲೋರಿಮೀಟರ್. ಇಲ್ಲಿ ನಾವು ಹೀಟ್ ರಿಲೀಸ್ಡ್ ಬೈ ದ ಫ್ಯೂಯಲ್, ಇಲ್ಲಿ ಫ್ಯೂಯಲ್ ಏನು ಹೀಟ್ ರಿಲೀಸ್ ಮಾಡುತ್ತೆ ಅದನ್ನು ಕಂಪ್ಲೀಟಾಗಿ ವಾಟರ್ ಮತ್ತು ಕ್ಯಾಲೋರಿಮೀಟರ್ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಹಂಗಾಗಿ ನಾವು ಇದನ್ನು ಈಕ್ವಲ್ ಟು ಹೀಟ್ ಅಬ್ಸರ್ವ್ಡ್ ಬೈ ದ ವಾಟರ್ ಆ್ಯಂಡ್ ಕ್ಯಾಲೋರಿಮೀಟರ್ ಅಂತ ಬರೆದಿದ್ದೀವಿ. ಫಾರ್ಮುಲಾ ಬರೆಯೋದಾದರೆ CV ಇಂಟು W1 ದಟ್ ಈಸ್ ಈಕ್ವಲ್ ಟು W2 ಪ್ಲಸ್ CW ಇಂಟು CPW ಇಂಟು T2 ಮೈನಸ್ T1 ಅಂತ ಬರಿಬೋದು. ಇದರಲ್ಲಿ ನಮಗೆ ಬೇಕಾಗಿರೋದು ಕ್ಯಾಲೋರಿಫಿಕ್ ವ್ಯಾಲ್ಯೂ ಮಾತ್ರ ಬೇಕಾಗಿರೋದು. CVನ ನಾವು ಇಲ್ಲೇ ಇಟ್ಕೊಂಡು W1ನ ಕೆಳಗಡೆ ಕಳಿಸೋಣ. ಸೊ ಫಾರ್ಮುಲಾ ಏನಾಗುತ್ತೆ ಅಂತಂದರೆ ವೇರ್ CV ಈಸ್ ದ ಕ್ಯಾಲೋರಿಫಿಕ್ ವ್ಯಾಲ್ಯೂ ಆಫ್ ಫ್ಯೂಯಲ್ ಇನ್ ಕಿಲೋ ಜೌಲ್ಸ್ ಪರ್ kg. ಇದನ್ನು ಕ್ಯಾಲೋರಿಫಿಕ್ ವ್ಯಾಲ್ಯೂ ಆಫ್ ಫ್ಯೂಯಲ್ನ ನಾವು ಬರೆಯೋದಾದರೆ CV ಈಸ್ ಈಕ್ವಲ್ ಟು W2 ಪ್ಲಸ್ CW ಇಂಟು CPW T2 ಮೈನಸ್ T1 ಡಿವೈಡೆಡ್ ಬೈ W1 ಅಂತ ಹೇಳ್ತೀವಿ. ಈ ಟರ್ಮ್ಸ್ನ W2 CW CPW T2 T1 W1 ಏನು ಅಂದರೆ ನೋಡೋಣ ನೆಕ್ಸ್ಟ್ ಸ್ಲೈಡಲ್ಲಿ. ಸ್ಯಾಂಪಲ್ ಆಫ್ ಫ್ಯೂಯಲ್ ಗಿವನ್, ಯಾವುದಕ್ಕೆ ಸ್ಯಾಂಪಲ್ ಕೊಟ್ಟಿದ್ದಾರೆ ಅದನ್ನು ಬರೆಯೋಣ. ನೆಕ್ಸ್ಟು ದ ವೆಯ್ಟ್ ಆಫ್ ಫ್ಯೂಯಲ್ W1. ಇಲ್ಲಿ W1ನ ಪ್ರೀವಿಯಸ್ ಸ್ಲೈಡಲ್ಲಿ ನೋಡ್ದಂಗೆ W1 ಅಂತಂದರೆ ವೆಯ್ಟ್ ಆಫ್ ಫ್ಯೂಯಲ್ ಅಂತ ಹೇಳ್ತೀವಿ W1 ಅಂತಂದರೆ. ಹಾಗೆಯೇ ವೆಯ್ಟ್ ಆಫ್ ವಾಟರ್ ಇನ್ ಕಂಟೈನರ್ W2 ಅಂತಂದರೆ ವೆಯ್ಟ್ ಆಫ್ ವಾಟರ್ ಇನ್ ಕಂಟೈನರ್ ಅಂತ ಹೇಳ್ಬೋದು. ಹಾಗೆ CW ಅಂತಂದರೆ ವಾಟ್ರ್ ಈಕ್ವಲೆಂಟ್ ಆಫ್ ಕ್ಯಾಲೋರಿಮೀಟರ್ ದಟ್ ಈಸ್ ಈಕ್ವಲ್ ಟು 0.6519 kg ಅಂತ ಹೇಳ್ತೀವಿ. ಹಾಗೆಯೇ CPW ಅಂತಂದರೆ ಸ್ಪೆಸಿಫಿಕ್ ಹೀಟ್ ಆಫ್ ವಾಟರ್ ದಟ್ ಈಸ್ ಈಕ್ವಲ್ ಟು 4.186 ಕಿಲೋ ಜೌಲ್ಸ್ ಪರ್ kg ಕೆಲ್ವಿನ್ ಅಂತ ಹೇಳ್ತೀವಿ. ದಿಸ್ ಆರ್ ದ ಅಬ್ಸರ್ವೇಷನ್ ಆ್ಯಂಡ್ ಟ್ಯಾಬುಲೇಷನ್. ನೆಕ್ಸ್ಟು ಈ ಟೇಬಲಲ್ಲಿ ನಾವು 4 ಟ್ರಯಲ್ಸಿಗೆ ಟೆಂಪ್ರೇಚರ್ನ ನೋಟ್ ಡೌನ್ ಮಾಡಬೇಕಾಗತ್ತೆ. ಟೈಮ್ ಎಷ್ಟು ಕೊಟ್ಟಿದ್ದಾರೆ ಅದು ನೋಡ್ಕೋಬೇಕು. ಮತ್ತು ಟೆಂಪ್ರೇಚರ್ ಇನಿಷಿಯಲ್ ಟೆಂಪ್ರೇಚರ್ ಆಫ್ ವಾಟ್ರನ್ನ ತೊಗೋಬೇಕು. ಆ್ಯಂಡ್ ಫೈನಲ್ ಟೆಂಪ್ರೇಚರ್ ಆಫ್ ವಾಟರ್ ಅದು ಡಿಪೆಂಡ್ಸ್ ಆನ್ ಮ್ಯಾಕ್ಸಿಮಮ್ ಟೆಂಪ್ರೇಚರ್ ಯಾವಾಗ ರೀಚ್ ಆಗುತ್ತೆ ಅದನ್ನು ನೋಡಿಕೊಂಡು T2ನ ನೋಟ್ ಡೌನ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಫೈನಲಿ ದ ರಿಸಲ್ಟ್ ಈಸ್ ಅವರೇಜ್ ಕ್ಯಾಲೋರಿಫಿಕ್ ವ್ಯಾಲ್ಯೂ ಆಫ್ ಸಾಲಿಡ್ ಫ್ಯೂಯಲ್ ಈಸ್ ಡ್ಯಾಶ್ ಕಿಲೋ ಜೌಲ್ಸ್ ಪರ್ kg ಅಂತ ಕೊಟ್ಟಿದ್ದಾರೆ. ಇಲ್ಲಿ ಅವರೇಜ್ ಕ್ಯಾಲೋರಿಫಿಕ್ ವ್ಯಾಲ್ಯೂ ಅಂತಂದರೆ ನಾವು 3 ಟ್ರಯಲ್ಸ್ ಅಥವಾ 4 ಟ್ರಯಲ್ಸಿಗೆ ಮಾಡಿದರೆ ಅದರದ್ದು ಅವರೇಜನ್ನು ಫೈಂಡ್ ಔಟ್ ಮಾಡಿ ಅದನ್ನು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಅಂದರೆ 3 ಟ್ರಯಲ್ಸ್ ತೊಗೊಂಡ್ರೆ ನಮ್ಗೆ ಏನು ಕ್ಯಾಲೋರಿಫಿಕ್ ವ್ಯಾಲ್ಯೂ ಬಂದಿರುತ್ತೆ ಡಿವೈಡೆಡ್ ಬೈ 3 ಮಾಡಬೇಕಾಗುತ್ತೆ. ಅದೇ ಥರ 4 ಟ್ರಯಲ್ಸ್ ತೊಗೊಂಡ್ರೆ ನಮಗೆ ಕ್ಯಾಲೋರಿಫಿಕ್ ವ್ಯಾಲ್ಯೂಸ್ 4 ಕ್ಯಾಲೋರಿಫಿಕ್ ವ್ಯಾಲ್ಯೂಸ್ ಬಂದಿರುತ್ತೆ. ಆ 4 ಕ್ಯಾಲೋರಿಫಿಕ್ ವ್ಯಾಲ್ಯೂ ಡಿವೈಡೆಡ್ ಬೈ 4 ಮಾಡಿದ್ರೆ ನಮಗೆ ಅವರೇಜ್ ಕ್ಯಾಲೋರಿಫಿಕ್ ವ್ಯಾಲ್ಯೂ ಆಫ್ ಸಾಲಿಡ್ ಫ್ಯೂಯಲ್ ಸಿಗುತ್ತೆ. ಥ್ಯಾಂಕ್ ಯು.